ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 11ನ ವಾರದ ಕತೆ ಕಿಚ್ಚನ ಜೊತೆ ಸಂಡೇ ಎಪಿಸೋಡಿನ ರಿವ್ಯೂಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಎಪಿಸೋಡ್ ನೋಡಿದಾಗ ಒಂದು ಅನಿಸ್ತು, ಏನು ಗೊತ್ತಾ, ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್. ಇದು ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಶಿಶಿರ್ ಅವ್ರದ್ದು ಒಂದು ಎಲಿಮಿನೇಷನ್ನ. ನಿನ್ನೆ ಗೊತ್ತಾದ್ಕಿಂತನೂ ಕೂಡ ನಿಜವಾಗ್ಲೂ ಇದು ಸುಳ್ಳಾಗಬಾರ್ದ ಅಂತ ಅನ್ನಿಸ್ತು. ಯಾಕೆಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಶಿಶಿರ್ ಅವ್ರನ್ನ. ಯಾಕೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತಂದರೆ, ತುಂಬ ಚೆನ್ನಾಗಿ ಗೇಮ್ ಆಡ್ತಾರೆ, ಅದಲ್ಲದೆ ತುಂಬ ಚೆನ್ನಾಗಿ ಬಿಗ್ ಬಾಸ್ ಮನೇಲಿ ಇದ್ದರು. ಓಕೆ, ಇವ್ರು ಫೈನಲ್ ತನಕ ಬರ್ತಾರೆ ಅಂದ್ಕೊಂಡಿದ್ದೆ ಶಿಶಿರ್ ಅವ್ರನ್ನ. ಬಟ್ ಬ್ಯಾಡ್ ಲಕ್, ಅವ್ರ ಬರ್ತ್ಡೇ ಮುಗಿಸ್ಕೊಂಡು ಬಿಗ್ ಬಾಸ್ ಮನೆಯಿಂದ ಹೋಗ್ತಾ ಇದ್ದಾರೆ. ಅದಂತೂ ನನಗೆ ತುಂಬಾ ಬೇಜಾರಾಯಿತು, ನನಗೆ ಒಂಥರ ಅಳು ಬಂದಂಗಾಯಿತು. ನಾನು ಇವತ್ತಿನ ರಿವ್ಯೂ ಮಾಡೋತ್ತಿಗೆ ಒಂದು 3 ಪಾಯಿಂಟ್ಸನ್ನು ಹೇಳ್ತೀನಿ. ಏನಿವತ್ತು ಲಾಸ್ಟಲ್ಲಿ ಸೇವ್ ಆದಂತಹ ಆಯಿತಾ, ಭವ್ಯಗೌಡ ಇರ್ಬೋದು, ಮೋಕ್ಷಿತಾ ಇರ್ಬೋದು, ಚೈತ್ರ ಕುಂದಾಪುರ್ ಇರ್ಬೋದು, ಇವರೆಲ್ಲರಿಗೂ ನನ್ನ ಕಡೆಯಿಂದ ಒಂದೇ ಮಾತು, ನಿಜವಾಗ್ಲೂ ನೆಕ್ಸ್ಟ್ ವೀಕು ನಿಮ್ಮಲ್ಲಿ ಯಾರಾದರೂ ಒಬ್ರು ಆಗಿರ್ತೀರ, ಅದಕ್ಕಾಗಿ ದಯವಿಟ್ಟು ಗೇಮ್ ಆಡಿ, ನಿಮ್ಮ ಗಮನ ಗೇಮ್ ಕಡೆ ಇರಲಿ, ಆ್ಯಕ್ಟಿವ್ ಆಗಿರಿ, ಮನೆ ತುಂಬ ಓಡಾಡಿ, ಆ್ಯಕ್ಟಿವ್ ಆಗಿರಿ, ನಗಿ, ಕೂತ್ಕೊಳ್ಳಿ, ಎಲ್ಲರೂ ಹಾಡೇಳಿ ಆಯಿತಾ, ಜೋಕ್ಸ್ ಮಾಡಿ, ಸ್ಕಿಟ್ ಮಾಡಿ, ಮನೇನ ಒಂದು ಲವಲವಿಕೆಯಿಂದ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಭವ್ಯಗೌಡ, ನಿನಗೆ ತುಂಬ ಪೊಟೆನ್ಷಿಯಲ್ ಇದೆ. ನಾನು ಡೇ 1ಇಂದ ಹೇಳ್ತಾ ಇದ್ದೀನಿ, ನಿನಗೆ ಇಂಥದ್ದು ಬರಲ್ಲ ಅನ್ನಂಗಿಲ್ಲ. ಡ್ಯಾನ್ಸ್ ಇರ್ಬೋದು ಆಯಿತಾ, ಆ್ಯಕ್ಟಿಂಗ್ ಇರ್ಬೋದು, ನಿನಗೆ ಏನಾದರೂ ನಿನಗೆ ಒಂಥರ ಕೈಗೆ ಬಂದ ಕಲೆ ಅನ್ಬೋದು. ತುಂಬ ಚೆನ್ನಾಗಿ ಮನೇನ ಎಂಟರ್ಟೈನ್ಮೆಂಟ್ ಮಾಡೋದು ನಿನಗೆ ಗೊತ್ತಿದೆ. ನಿನಗಿರುವಂತಹ ಒಂದು ಏನು ಈ ಚಿಕ್ಕ ಹುಡುಗಿ ಥರ ಬಬ್ಲಿ ಥರ ಮಾಡೋ ಕೆಲವೊಂದು ಪ್ರೇಕ್ಷಕರಿಗೆ ಖಂಡಿತವಾಗೂ ಇಷ್ಟ ಆಗ್ತವೆ. ದಯವಿಟ್ಟು ಎಲ್ಲೋ ಒಂದು ಮೂಲೆಯಲ್ಲಿ ಕೂರ್ದೇನೆ, ಎಲ್ಲೋ ಒಂದು ಕಡೆ ಕೂರ್ದೇನೆ, ದಯವಿಟ್ಟು ನೀನು ಬಿಗ್ ಬಾಸ್ ಕನ್ನಡ ಸೀಸನ್ 11ನ ಒಂದು ಬಬ್ಲಿ ಗರ್ಲ್ ಆಗಿ ಮನೆ ತುಂಬ ಓಡಾಡ್ಕೊಂಡು ಹ್ಯಾಪಿಯಾಗಿ ಎಲ್ಲರ ಹತ್ರನೂ ಜೋಕ್ಸ್ ಮಾಡಿಕೊಂಡು ಹ್ಯಾಪಿಯಾಗಿ ಇದ್ದರೆ ಖಂಡಿತವಾಗೂ ಆಯಿತಾ, ಇದು ನಿನ್ನ ಕೆರಿಯರ್ಗೂ ಕೂಡ ಒಳ್ಳೆಯದಾಗುತ್ತೆ. ನೀನು ಮುಂದಿನ ದಿನಗಳಲ್ಲಿ ನೀನು ಇದನ್ನೆಲ್ಲ ಮಾಡಬೇಕು ಅಂತೀನಿ. ಯಾಕೆಂದರೆ ಇವತ್ತು ನೀವು ಎಂಡಲ್ಲಿ ಕೂತಾಗ ನಮಗೇನೆ ನಿಜವಾಗ್ಲೂ ಚೆನ್ನಾಗಿ ಗೇಮ್ ಮಾಡಿದಾರಲ್ಲ. ಯಾಕೆಂದರೆ ಶಿಶಿರಾಗಲಿ ಭವ್ಯಗೌಡ ಆಗಲಿ ಒಂದೇ ಟೀಮಲ್ಲಿ ಇದ್ದವರು ಆಯಿತಾ. ಜವಾರಿ ಮಂದಿ ಹನುಮಂತನ ಟೀಮಲ್ಲಿ ಇದ್ದಂಥವ್ರು ಐಶ್ವರ್ಯ ಮತ್ತು ಭವ್ಯಗೌಡ ಇಬ್ಬರೂ ಕೂಡ ತುಂಬ ಚೆನ್ನಾಗಿ ಗೇಮ್ ಮಾಡಿದರು. ಬಟ್ ಇಬ್ಬರೂ ಕೂಡ ಆಯಿತಾ ಎಡ್ಜಲ್ಲಿ ಕೂತಿದ್ರು. ನೋಡೋತ್ತಿಗೆ ನಮಗೇನೆ ಒಂದು ಕ್ಷಣ ಯಾರು ಹೋಗ್ಬೋದು ಅಂತ ಒಂದು ಭಯನೇ ಸ್ಟಾರ್ಟ್ ಆಯಿತು. ಹಾಗಾಗಿ ನಾನು ಮೋಕ್ಷಿತನಿಗೂ ಇದೇ ಹೇಳ್ತಿದ್ದೀನಿ, ಇವತ್ತು ಹೇಗೆ ನೀವು ಸುದೀಪ್ ಸರ್ ಅವ್ರ ಹತ್ರ ಆಯಿತಾ ಮಂಜಣ್ಣನ ಆ್ಯಕ್ಟಿಂಗ್ ಮಾಡಿದ್ದಿರ್ಬೋದು ಆಯಿತಾ, ಅದೇ ರೀತಿ ನೀವು ಆಯಿತಾ ಕೆಲವೊಂದು ಎನ್ಕರೇಜ್ ಮಾಡಿ ನೀವೇ ಮಾಡಿದ್ರಿ ನೋಡಿ, ಅದೆಲ್ಲ ಎಷ್ಟು ಖುಷಿ ಆಯಿತು ಗೊತ್ತಾ. ಅಷ್ಟು ಆ್ಯಕ್ಟಿವ್ ಆಗಿ ನೀವು ಈ ಸಂಡೇ ಎಪಿಸೋಡಲ್ಲಿ ಇದ್ರಲ್ಲ ಮೋಕ್ಷಿತ, ಅದೇ ರೀತಿ ನೀವು ಆಯಿತಾ ಡೇ ದಿನಗಳಲ್ಲಿ ಅಂದರೆ ಬೇರೆ ದಿನಗಳಲ್ಲಿ ನೀವು ಇದೇ ರೀತಿ ಆ್ಯಕ್ಟಿವ್ ಆಗಿದ್ದರೆ, ನಗ್ತಾ ಈ ಥರ ಸ್ಕಿಟ್ಟು ಇನ್ನೊಂದು ಆ್ಯಕ್ಟಿಂಗು ಮಾಡ್ತಾ ಇದ್ದರೆ ನೋಡೋಕ್ಕಂತೂ ತುಂಬ ಖುಷಿಯಾಗುತ್ತೆ ಮೋಕ್ಷಿತ. ದಯವಿಟ್ಟು ನೀವು ಕೂಡ ಇದನ್ನು ರೂಢಿಸ್ಕೊಳ್ಳಿ ಅಂತೀನಿ. ನಿನ್ನ 4 ವೀಕಲ್ಲಿ ಫಿನಾಲೆ ಬಂದೇ ಬಿಡುತ್ತೆ. ಆ ಫಿನಾಲೆ ನೀವು ತಲುಪಬೇಕು ಅಂದರೆ ನೀವು ಈ ವಾರ ಎಲ್ಲರೂ ಕೂಡ ಆ್ಯಕ್ಟಿವ್ ಆಗಿರಬೇಕು, ಗೇಮ್ ಆಡಬೇಕು, ಹ್ಯಾಪಿ. ನೋಡಿ, ಇದು ಬಿಗ್ ಬಾಸ್ ಮನೆ ಅನ್ನೋದು ಆಯಿತಾ ಒಂದು ಲೈಫ್ ಟೈಮ್ ಆಯಿತಾ, ಒಂದೇ ಸರಿ ನೀವು ಬಿಗ್ ಬಾಸ್ ಮನೆಗೆ ಬರೋಕ್ಕಾಗೋದು. ಇದು ಆಯಿತಾ ನಿಮ್ಮ ಬಕೆಟ್ ಲಿಸ್ಟಲ್ಲಿ, ಎಷ್ಟೋ ಜನದ ಬಕೆಟ್ ಲಿಸ್ಟಲ್ಲಿ ನಾವು ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ ಕಾಯ್ತಾ ಇರ್ತಾರೆ. ಬಟ್ ನಿಮಗೊಂದು ಆಪರ್ಚುನಿಟಿ ಸಿಕ್ಕಿದೆ, ಅದನ್ನು ಉಪಯೋಗಿಸ್ಕೊಳ್ಳಿ ಅಂತೀನಿ. ನಾನು ಭವ್ಯಗೌಡಗೂ ಅದೇ ಹೇಳ್ತೀನಿ, ಮೋಕ್ಷಿತನಿಗೂ ಅದೇ ಹೇಳ್ತೀನಿ. ಇವತ್ತು ಸಂಡೇ ಎಪಿಸೋಡಲ್ಲಿ ಮೋಕ್ಷಿತ ಒಂದು ಆ ಮಂಜು ಅಣ್ಣ ಮತ್ತು ನಮ್ಮ ಗೌತಮಿದೊಂದು ಮಾಡಿದ್ದಿರ್ಬೋದು, ಧನರಾಜು ಮತ್ತು ಮೋಕ್ಷಿತ ಮಾಡಿದ್ದಿರ್ಬೋದು, ಅವೆಲ್ಲ ಕೂಡ ನೋಡೋಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು. ನೀವಾಗೇನೆ ಒಂದು ಸರ್ ನಾನು ಮಾಡ್ತೀನಿ ಸರ್ ಅನ್ನೋದು, ಅದೆಲ್ಲ ನೋಡೋಕ್ಕೊಂದು ಖುಷಿ ಆಗ್ತಾಯಿತ್ತು. ಖಂಡಿತವಾಗೂ ನೀವೆಲ್ಲರೂ ಕೂಡ ಅದ್ರ ಕಡೆ ಗಮನ ಕೊಡಿ ಅಂತೀನಿ. ಅದಲ್ಲದೆ ಇನ್ನೊಂದು ವಿಷಯ ನಾನು ಏನು ಹೇಳಬೇಕು ಅಂತಂದರೆ, ಇವತ್ತಿನ ಎಪಿಸೋಡು ನೋಡಿದಾಗ ನಮಗೆಲ್ಲರಿಗೂ ಒಂದು ಅರ್ಥ ಆಗೋದೇನು ಗೊತ್ತಾ, ಸುದೀಪ್ ಸರ್ ಅವರು ನಿಮ್ಗೆ ಎಷ್ಟು ಕ್ಲೂ ಕೊಡ್ಬೇಕು ಅಷ್ಟು ಕೊಡ್ತಾ ಇದ್ದಾರೆ. ಮಂಜಣ್ಣ ನಿಮ್ಗೆ ಅರ್ಥ ಆಗಿದೆ ಅಂತೀನಿ, ಉಗ್ರ ಮಂಜು ಅವರಿಗೆ ನಮ್ಮ ಸುದೀಪ್ ಸರ್ ಅವರು ಒಂದು ಇಂಟ್ ಕೊಡ್ತಾರೆ, ನೀವು ಯೂಟರ್ನ್ ತಗೊಳ್ಳಿ, ಬೇಡ ಆ ರೂಟ್ ಅಂತ ಹೇಳ್ತಾರೆ. ಅದು ಏನಕ್ಕೆ ಅನ್ನೋದು ನಿಮ್ಗೆ ಯಾರಿಗಾದ್ರೂ ಗೊತ್ತಾಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಅವ್ರು ಒಂದು ವಿಷಯ ಹೇಳಿರ್ತಾರೆ, ನೀವು ಅದನ್ನು ಗಮನದಲ್ಲಿ ಇಟ್ಕೊಂಡು ಕಮೆಂಟ್ ಮಾಡಿ. ಯಾಕೆ ಅಂತಂದರೆ ನಾವು ಒಂದು ಹೆಣ್ಮಗಳ ಹೆಸರನ್ನ ಇಲ್ಲಿ ತೆಗಿಬಾರ್ದು, ಸರಿಯಾಗಲ್ಲ. ಏನು ಅಂತಂದರೆ ಉಗ್ರ ಮಂಜು ಅಣ್ಣ
ಸ್ವಲ್ಪ ವೀಕ್ ಆಗ್ತಾ ಇದ್ದಾರೆ ಮೆಂಟಲಿ. ಗೌತಮಿ ವಿಷಯದಲ್ಲಿ ತುಂಬ ಮೆಂಟಲಿ ವೀಕ್ ಆಗ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸುದೀಪ್ ಸರ್ ಅವ್ರು ಹೇಳ್ತಾರೆ, ಬೇಡ, ಯೂಟರ್ನ್ ತಗೊಳ್ಳಿ, ಈ ಕಡೆ ಖಾಲಿ ಇದೆ ದಾರಿ, ಆ ಕಡೆ ಇಲ್ಲ ದಾರಿ, ಈ ಕಡೆ ಖಾಲಿ ಇದೆ ಅಂತಾರೆ. ಅದು ಯಾರಿಗಾದ್ರೂ ಅರ್ಥ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಆಮೇಲೆ ಗೌತಮಿ ವಿಷಯದಲ್ಲಿ ಒಂದೇ ಒಂದು ವಿಷಯನ ನಾನು ಇದಕ್ಕೆ ಸೇರಿಸ್ಬಿಡ್ತೀನಿ. ಏನು ಗೊತ್ತಾ, ಪಂಚಿಂಗ್ ಬ್ಯಾಗ್ ಇರುತ್ತೆ, ಪಂಚ್ ಮಾಡೋದು. ನೀವು ಪಾಸಿಟಿವ್, ಓಕೆ ಆಯಿತಾ ಗೌತಮಿ ಅವರೇ, ನೀವು ತುಂಬ ಪಾಸಿಟಿವ್. ನೀವು ಪಾಸಿಟಿವ್ಗೆ ಏನಾದರೂ ಆಯಿತಾ ಡೆಸ್ಟಿನೇಷನ್ ಇದ್ದರೆ, ಡೆಸ್ಟಿನಿ ಇದ್ದರೆ, ಪಾಸಿಟಿವ್ ಅನ್ನೋದನ್ನು ನಿಜವಾಗ್ಲೂ ನಿಮಗಾಗೆ ಮಾಡಿಸಿರೋದು ಆಯಿತಾ ಗೌತಮಿ ಅವರೇ, ಅದಕ್ಕೆ ನೋ ಡೌಟ್, ಓಕೆ. ಆದರೆ ಅಲ್ಲೊಂದು ಟಾಸ್ಕ್ ಕೊಟ್ಟಿದ್ದಾರೆ, ಪಂಚಿಂಗ್ ಟಾಸ್ಕ್. ನಿಮಗೆ ಯಾರ ಮೇಲಾದರೂ ಕೋಪ ಇದ್ರೆ ಒಂದು ಮಾತು ಹೇಳ್ಬಿಟ್ಟು ಒಂದು ಪಂಚ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ, ತಪ್ಪೇ ಇಲ್ಲ. ಅವ್ರು ಅಷ್ಟು ಹೇಳ್ತಿದ್ದಾರೆ ಸುದೀಪ್ ಸರ್ ಅವರು. ಅಟ್ಲೀಸ್ಟ್ ಅವರಿಗಾದ್ರೂ ಮರ್ಯಾದೆ ಕೊಟ್ಟು ಗೌತಮಿ ಅವರೇ ನೀವು, ಓಕೆ ನಂಗೆ ರಜತ್ ಅವರಿಗೆ ಅವರಿಗೆ ಒಂದು ಕಳಪೆ ಕೊಟ್ಟಿದ್ದೆ, ಅವ್ರಿಗೆ ನಾನು ಕ್ಲಿಯರಿಟಿ ಕೊಟ್ಟೆ, ಬಟ್ ಅವ್ರಿಗೆ ಅರ್ಥ ಆಗ್ತಿಲ್ಲ, ಹಾಗಾಗಿ ನಾನು ಒಂದು ಪಂಚ್ ಕೊಡ್ತಾ ಇದ್ದೆ, ಹಿಂಗೆ ಏನೋ ಒಂದು ವಿಷಯ ಹೇಳ್ಬೋದಿತ್ತು. ಬಟ್ ನೀವಲ್ಲಿ ಇಲ್ಲ ಸರ್, ನನಗೇನು ಕೋಪ ಇಲ್ಲ, ನನಗೇನು ಬೇಜಾರಿಲ್ಲ, ನಾವು ನೋಡಿದ್ದೀವಿ ಗೌತಮಿ ಅವರೇ, ನಿಮಗೆ ಆಯಿತಾ ಇನ್ನೊಂದು ಮುಖ ಇದೆ, ನಿಮಗೆ ಒಳಗಡೆ ಕೋಪ ಬರುತ್ತೆ, ನಮಗೆ ಗೊತ್ತು. ಬಟ್ ನೀವು ಅದನ್ನು ಕವರ್ ಮಾಡ್ಕೊಳಕ್ಕೋಸ್ಕರವಾಗಿ ಇಲ್ಲ ಸರ್ ನನಗೇನು ಕೋಪ ಇಲ್ಲ, ಪಂಚ್ ಮಾಡೋ ಲೆವೆಲ್ಲಿಗೆ ಕೋಪ ಇಲ್ಲ ಅಂದರೆ ಇದನ್ನು ಯಾರೂ ನಂಬಕ್ಕೆ ರೆಡಿ ಇಲ್ಲ. ಆಮೇಲೆ ಈ ಪಂಚಿಂಗಿಂದು ಇದಕ್ಕೆ ಬಂದರೆ ಉಗ್ರಂ ಮಂಜು ಅವರಂತೂ ಶಿಶಿರ್ ಅವ್ರಿಗೆ ಹಾಕೊಂಡು ಗುಂಬಿಟ್ರು. ಅದೇ ರೀತಿ ನಮ್ಮ ಯಾರೋ ಧನ್ರಾಜು ಮತ್ತು ಹನುಮಂತು ನಮ್ಮ ರಜತ್ಗೆ ಹಾಕೊಂಡು ಗುಂಬಿಟ್ರು. ಅದೇ ರೀತಿ ನಮ್ಮ ಉಗ್ರಂ ಮಂಜುಗೆ ನಮ್ಮ ಚೈತ್ರ ಕುಂದಾಪುರ ಅವರು ಮತ್ತು ಶಿಶಿರ್ ಅವರು ಮೋಕ್ಷಿತಾ ಹೇಳಿದ್ರು. ಮೋಕ್ಷಿತಾ ಕೊಟ್ಟ ಕಾರಣ ಏನು ಗೊತ್ತಾ, ರಾಜ ಟಾಸ್ಕಲ್ಲಿ ಏನು ರಾಜ ಇವರಣ್ಣೆ ಟಾಸ್ಕಲ್ಲಿ ನೀವು ನನಗೆ ಹೇಳಿದ್ದು ನಂಗೆ ತುಂಬ ಹರ್ಟ್ ಆಯಿತು, ನಾನು ಹಾಗಾಗಿ ಅವತ್ತು ದಿನವೆಲ್ಲ ಕುತ್ಕೊಂಡು ನನಗೆ ಅಷ್ಟು ಕಣ್ಣೀರು ಬಂತು, ನನ್ನ ಅತ್ತೆ ನಾನು ಅಂತ ಹೇಳ್ತಾರೆ. ಅದಲ್ಲದೆ ಯಾಕೆ ಅವರು ಕ್ಯಾಪ್ಟನ್ಸಿಗೆ ಅಪ್ರೋಚ್ ಮಾಡಲ್ಲ ಗೌತಮಿನ ಅನ್ನೋದು ಸ್ಪಷ್ಟವಾಗಿ ಹೇಳ್ತಾರೆ. ಅಂದರೆ ಇವರು ಉಗ್ರಂ ಮಂಜೂರು ಒಂದು ಹಾಡು ಹೇಳ್ತಾರೆ, ಅದು ಮೋಕ್ಷಿತರಿಗೆ ಇನ್ನೂ ನೋವು ಉಂಟು ಮಾಡುತ್ತೆ. ಓಕೆ ನಾನು ಗೌತಮಿನ ಕೇಳೋದೇ ಬೇಡ ಅನ್ನೋದಕ್ಕೆ ಅವರು ಆ ನಿರ್ಧಾರ ತಗೊಳ್ತೀವಿ ಅನ್ನೋದಕ್ಕೆ ಅವ್ರು ಪಂಚ್ ಮಾಡ್ತಾರೆ. ಆಮೇಲೆ ಯಾರು ನಮ್ಮ ಭವ್ಯಗೌಡ ಮತ್ತು ನಮ್ಮ ತ್ರಿವಿಕ್ರಮ್ ಅವರು ಐಶ್ವರ್ಯಗೆ ಪಂಚ್ ಮಾಡ್ತಾರೆ. ಐಶ್ವರ್ಯಗೆ ಪಂಚ್ ಮಾಡುವ ಕಾರಣ ಇಷ್ಟೇ, ಐಶ್ವರ್ಯ ಅವರು ಸ್ವಲ್ಪ ಡಬಲ್ ಗೇಮ್ ಆಡ್ತಾರೆ. ಅಂದರೆ ಡಬಲ್ ಗೇಮ್ ಆಡ್ತಾರೆ ಅನ್ನೋದಕ್ಕಿಂತನೂ ಅಲ್ಲೇದು ಇಲ್ಲಿಗೆ ಹೇಳ್ತಾರೆ, ಇಲ್ಲೇದು ಅಲ್ಲಿಗೆ ಹೇಳ್ತಾರೆ, ಸ್ವಲ್ಪ ವಿಷಯಗಳನ್ನ ಮ್ಯಾನಿಪ್ಯುಲೇಟ್ ಮಾಡ್ತಾರೆ ಅನ್ನೋದು ನಮ್ಮ ಐಶ್ವರ್ಯ ಅವರು. ನಮ್ಮ ಯಾರು ಭವ್ಯಗೌಡ ಮತ್ತು ತ್ರಿವಿಕ್ರಮ್ ಅವ್ರದ್ದು ವಾದ ಏನು ಅಂದರೆ, ಐಶ್ವರ್ಯ ತುಂಬ ವಿಷಯಗಳನ್ನ ಮ್ಯಾನಿಪ್ಯುಲೇಟ್ ಮಾಡ್ತಾರೆ, ಅದಕ್ಕೆ ಬಣ್ಣ ಹಚ್ಚಿ ಹೇಳ್ತಾರೆ, ಆ ಕಡೆದು ಈ ಕಡೆಗೆ ಹೇಳ್ತಾರೆ ಅನ್ನೋದಕ್ಕೆ ಇಬ್ಬರು ಕೂಡ ಭವ್ಯಗೌಡ ಮತ್ತು ತ್ರಿವಿಕ್ರಮ ಐಶ್ವರ್ಯಕ್ಕೆ ಪಂಚ್ ಮಾಡ್ತಾರೆ. ಅದಲ್ಲದೆ ಈ ಪಂಚಿಂಗ್ ವಿಷಯ ನೋಡೋದಾದರೆ ನಾನು ಇದು ಒಂದು ಜಸ್ಟ್ ಫನ್ ಆಗಿ ಗೇಮ್ ಇಟ್ಟಿರೋದು, ಇದನ್ನ ಸೀರಿಯಸ್ ಆಗಿ ತಗೋಬೇಕಂತ ಏನಿಲ್ಲ. ಈಗ ಹನುಮಂತು ಆಯಿತಾ ರಜತ್ ಅವರಿಗೆ ಏನೇನೋ ಹೇಳಿ ಹಾಕೊಂಡು ಗುಮ್ಮಿದ್ರು ಆಯಿತಾ, ಒಂದು ಕೋಪನ ಎಕ್ಸ್ಪ್ರೆಸ್ ಮಾಡೋದಷ್ಟೇ, ಅದನ್ನು ಗೌತಮಿಯವ್ರು ಮಾಡಬೇಕಿತ್ತು. ಬಟ್ ಯಾಕೆ ಅವರು ತುಂಬ ಕಾರಣಗಳು ಕೊಡ್ತಾರೆ, ತುಂಬ ಇಲ್ಲ ಐ ಆಮ್ ಕೂಲ್, ಐ ಆಮ್ ಪಾಸಿಟಿವ್ ಈ ರೀತಿ ಹೇಳ್ತಾರೆ. ಬಟ್ ಅದು ಯಾಕೋ ನನಗೆ ಇಷ್ಟ ಆಗಲಿಲ್ಲ. ಅದಲ್ಲದೆ ಸೇವಕ ವಿಷಯಕ್ಕೆ ಬಂದರೆ ರಜತ್ತು, ಅದರಿಂದ ಧನ್ರಾಜು ಆಯಿತಾ ಹಿಂಗೆ ಸೇವ್ ಆಗ್ತಾ ಬರ್ತಾರೆ. ಧನ್ರಾಜ್ ಆದಮೇಲೆ ಆಯಿತಾ ಮೋಕ್ಷಿತಾ ಆದಮೇಲೆ ಚೈತ್ರ ಕುಂದಾಪುರ ಅವರು, ಅದಾದ ಭವ್ಯ ಗೌಡ ಅವರು, ನಮ್ಮ ಶಿಶಿರವರು ಎಲಿಮಿನೇಟ್ ಆಗ್ತಾರೆ. ನನಗೆ ನಿಜವಾಗ್ಲೂ ಶಿಶಿರವರು ಎಲಿಮಿನೇಟ್ ಆಗಿದ್ದು ನೋಡಿದರೆ ಬೇಜಾರಾಗ್ತಿದೆ. ಯಾಕೆಂದರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ನಾನು, ಇಲ್ಲ ಶಿಶಿರವರು ಬರ್ತಾರೆ, ಗೇಮ್ ಆಡ್ತಾರೆ, ಇತ್ತೀಚಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಗೇಮ್ ಆಡ್ತಾ ಇದೆ ಅಂತ. ಬಟ್ ಎಲ್ಲೋ ಅವರು ಕಳೆದೋದ್ರ ಸ್ವಲ್ಪ ಅವರು ಅಲ್ಲಿ ಸಟಲ್ಡಾಗಿ ಗೇಮ್ ಆಡ್ತಾ ಇದ್ರ. ಅಂದರೆ ಓಕೆ ನೋಡೋಣ, ಇರೋವಷ್ಟು ಕಾಲ ಇರಲಿ ಬಿಗ್ ಬಾಸ್ ಮನೇಲಿ ಅಂದ್ಕೊಂಡ್ರ ತುಂಬ ಬೇಜಾರಾಯಿತು. ಸುದೀಪ್ ಸರ್ ಅವರು ಹೆಂಗೆ ಒಂದು ಎಪಿಸೋಡ್ ಸ್ಟಾರ್ಟ್ ಆದಾಗ ಒಂದು ಅವ್ರದ್ದು ಜಾಕೆಟ್ ಕೊಟ್ಟರು, ಅದೆಲ್ಲ ನೋಡಿದಾಗ ಖುಷಿ ಆಯಿತು. ಬಟ್ ಅವರು ಎಂಡಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಿದ್ದಾರೆ ಅಂದಾಗ ಸ್ವಲ್ಪ ನೋವಾಯಿತು. ಬಟ್ ಶಿಶಿರವರು ತುಂಬ ಜೆಂಟಲ್ಲಾಗಿ ಓಕೆ ಆಯಿತು ಎಲ್ಲರಿಗೂ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ಹೇಳಿ ಹೊರಟ್ರು. ಇಲ್ಲಿ ನನಗೇನು ಅರ್ಥ ಆಗುತ್ತೆ ಅಂದರೆ, ನಿನ್ನಿರುವಂತಹ ಒಂದು 4 ವೀಕ್ನ ನೀವೆಷ್ಟು ಮಸ್ತ್ ಮಜಾ ಮಾಡ್ತೀರಾ, ಎಂಜಾಯ್ ಮಾಡ್ತೀರಾ, ಎಷ್ಟು ಮೆಮೊರಿನ ಕ್ರಿಯೇಟ್ ಮಾಡ್ತೀರಾ ಅನ್ನೋದು ಮುಖ್ಯ. ಮಂಡೆಯಿಂದ ನಾನು ವೆಯ್ಟ್ ಮಾಡೋ ಅಂಥದ್ದು ಏನು ಗೊತ್ತಾ, ನಿಮ್ಮೆಲ್ಲರಿಂದಲೂ, ಅದು ಇನ್ಕ್ಲೂಡಿಂಗ್ ಭವ್ಯಗೌಡ, ತ್ರಿವಿಕ್ರಮ್ ಅವ್ರದ್ದು
ಆ ಯಂಗ್ ಲುಕ್ ಬಂದ್ಬಿಟ್ಟಿದೆ. ಇವಾಗ ಏನೋ ಕೂದಲು ಬೇರೆ ಕಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಯಂಗ್ ಲುಕ್ ಬಂದ್ಬಿಟ್ಟಿದೆ. ಒಳ್ಳೆ ಚಿಕ್ಕ ಹುಡುಗ ಕಣ್ಣಂಗೆ ಕಾಣಿಸ್ತಾ ಇದ್ದಾರೆ, ತುಂಬಾ ನೋಡಕ್ ಹೀರೋ ಕಣ್ಣಂಗೆ ಕಾಣಿಸ್ತಾ ಇದ್ದಾರೆ. ನಾನು ಅದೇ ಹೇಳ್ತೀನಿ ಆಯ್ತಾ, ತ್ರಿವಿಕ್ರಮ್ ಆಯ್ತಾ, ತುಂಬಾ ಕಂಫರ್ಟ್ ಝೋನಿಗೆ ಹೋಗಬೇಡಿ. ತುಂಬಾ ಹೆಂಗೆ ಜೈಲಲ್ಲಿ ಇದ್ರಿ ನೋಡಿ ನೀವು, ಫನ್ ಮಾಡ್ಕೊಂಡು ಆ ಜೈಲಲ್ಲಿ ಕಳಪೆ ತಗೊಂಡು ಹೆಂಗ್ ಫನ್ ಮಾಡ್ತಾ ಇದ್ರಿ ಆ ರೀತಿ ಫನ್ ಮಾಡ್ಕೊಂಡು ಜಾಲಿಯಾಗಿರಿ ಅಂತೀನಿ ತ್ರಿವಿಕ್ರಮ್ ಅವ್ರಿಗೆ. ಗೇಮ್ ಆಡಿ ಜಾಲಿಯಾಗಿರಿ ಅಂತೀನಿ. ಅದೇ ರೀತಿ ಆಯ್ತಾ ಮೋಕ್ಷಿತನಿಗೂ ಅಷ್ಟೇನೆ, ಕಂಫರ್ಟ್ ಝೋನಿಂದ ಹೊರಗಡೆ ಬನ್ನಿ, ಗೇಮ್ ಆಡಿ. ನಿಮಗೆ ಆ ಪೊಟೆನ್ಷಿಯಲ್ ಇದೆ, ನೀವು ತುಂಬಾ ಚೆನ್ನಾಗಿ ಗೇಮ್ ಆಡಕ್ ನಿಮಗೆ ಗೊತ್ತಿದೆ ಮೋಕ್ಷಿತ ಆಯ್ತಾ, ನಿಮಗೆ ತುಂಬಾ ಚೆನ್ನಾಗಿ ಗೇಮ್ ಆಡಕ್ ಗೊತ್ತಿದೆ. ನಾನು ಹೇಳೋದೇನು ಗೊತ್ತಾ ಮೋಕ್ಷಿತನ್ಗೆ, ದಯವಿಟ್ಟು ತುಂಬಾ ಸೈಲೆಂಟಾಗಿ ಕೂರ್ಬೇಡಿ. ಈಗ ಶಿಶಿರ್ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೆ ಸೈಲೆಂಟಾಗಿ ಕೂರ್ಬೇಡಿ. ನಿಮ್ಮ ಗೇಮನ್ನು ನೀವು ಆಡಿ, ಯಾರಾದ್ರೂ ಅವ್ರವ್ರ ಗೇಮ್ ಅವ್ರು ಆಡಬೇಕು. ನಿಮ್ಮ ಗೇಮನ್ನು ನೀವು ಆಡಿ. ಸ್ವಲ್ಪ ಆಮೇಲೆ ನೀವು ಐಶ್ವರ್ಯ ಹತ್ರ ಏನು ಮಾತಾಡ್ತೀರಾ ಸ್ವಲ್ಪ ಕೇರ್ಫುಲ್ಲಾಗಿ ಮಾತಾಡಿ. ಯಾಕೆ ಅಂತಂದರೆ ನಾಳೆ ನೀವೇ ಅಂದರೆ ಐಶ್ವರ್ಯ ತೋಡಿದ ಬಾವಿ ನೀವು ಬೀಳ್ತೀರಾ. ಹಾಗಾಗಿ ಸ್ವಲ್ಪ ಹುಷಾರಾಗಿರಿ, ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ. ಐಶ್ವರ್ಯ ಒಟ್ಟಿಗೆ ಇರಬೇಕು ಅಂತೇನಿಲ್ಲ, ನೀವು ಎಲ್ಲರೊಟ್ಟಿಗೂ ಇರಿ. ಚೈತ್ರ ಕುಂದಾಪುರ ಅವರು, ಭವ್ಯಗೌಡ, ತ್ರಿವಿಕ್ರಮು ಆಯ್ತಾ, ರಜತ್ತು ಆಯ್ತು, ಎಲ್ಲರೊಟ್ಟಿಗೂ ಇರಿ, ಮಾತಾಡಿ, ಹ್ಯಾಪಿಯಾಗಿ ಎಂಜಾಯ್ ಮಾಡಿ. ಇನ್ನೊಂದು 4 ವೀಕ್ ಹಿಂಗೆ ಅನ್ನೋದ್ರಲ್ಲಿ ಬಂದ್ಬಿಡುತ್ತೆ ಆಯ್ತಾ. ಆಮೇಲೆ ಉಗ್ರಂ ಮಂಜು ಗೌತಮಿ ವಿಷಯಕ್ಕೆ ಬಂದರೆ, ನನಗನ್ಸೋ ಪ್ರಕಾರವಾಗಿ ನಮ್ಮ ಸುದೀಪ್ ಸರ್ ಅವರು ಹಿಂಟ್ ಕೊಡ್ತಿದ್ದಾರೆ ಉಗ್ರಂ ಮಂಜು ಅವರಿಗೆ, ನೀವು ಯೂಟರ್ನ್ ತಗೊಳ್ಳಿ ಬೇಡ ಅದು ಅಂತ. ಅದು ಎಲ್ಲರಿಗೂ ಅರ್ಥ ಆಗಿದೆ, ಅದು ಯಾರಿಗೆ ಕೇಳಿದ್ರು ಯಾರಿಗೆ ಹೇಳಿದ್ರು ಅನ್ನೋದು. ನಮ್ಮ ಉಗ್ರಂ ಮಂಜು ಅವರು ಅದನ್ನು ಬಿಟ್ಟು ಸ್ವಲ್ಪ ಆಯ್ತಾ ಅವ್ರು ಯೂಟರ್ನ್ ತಗೊಳೋದು ಒಳ್ಳೆಯದು. ಯಾಕೆಂದರೆ ಅದು ನಮ್ದಲ್ಲ, ಅದು ಆಯ್ತಾ ನಮ್ಮ ಪ್ರಾಪರ್ಟಿ ಅಲ್ಲ ಅಂತಂದಾಗ ನಾವು ಅದಕ್ಕೆ ಎಷ್ಟು ಕೇರ್ ಮಾಡಿದ್ರು, ಅದಕ್ಕೆ ಅದ್ರ ಬಗ್ಗೆ ನಾವು ಎಷ್ಟು ಯೋಚನೆ ಮಾಡಿದ್ರು ಅದು ಪ್ರಯೋಜನಕ್ಕಿಲ್ಲ. ನಮ್ಮ ಸುದೀಪ್ ಸರ್ ಅವ್ರು ಹೇಳ್ದಂಗೆ ಯೂಟರ್ನ್ ತಗೊಂಡು ಸೂಪರಾಗಿ ಗೇಮ್ ಆಡಿ ಅಂತ ಉಗ್ರಂ ಮಂಜು ಅವ್ರಿಗೆ ಹೇಳ್ತೀನಿ. ನಿನ್ನ ಮಂಡೆಯಿಂದ ಇನ್ನೂ ಕೂಡ ಈ ಗೇಮಿನ ಪ್ಯಾಟರ್ನ್ ಚೇಂಜ್ ಆಗುತ್ತೆ, ನೋಡೋಕೆ ಇನ್ನೂ ಖುಷಿ ಆಗುತ್ತೆ. ಅಷ್ಟೇ ನನಗನ್ಸೋ ಪ್ರಕಾರವಾಗಿ ಆಯಿತಾ. ಫ್ಯಾಮಿಲಿ ವೀಕ್ ಇದ್ರೂ ಇರ್ಬೋದು, ವೆಯ್ಟ್ ಮಾಡೋಣ. ಇವತ್ತಿನ ಎಪಿಸೋಡು ತುಂಬ ಚೆನ್ನಾಗಿತ್ತು. ಹಾಡು ಹೇಳಿದ್ದಿರ್ಬೋದು, ನೀರು ಬಾಯಲ್ಲಿ ಇಟ್ಕೊಂಡು ಆಯಿತಾ ನಮ್ಮ ಮಂಜು ಉಗ್ದಿದ್ದಿರ್ಬೋದು, ಅದೆಲ್ಲವೂ ಕೂಡ ತುಂಬ ಫನ್ ಆಗಿತ್ತು, ನೋಡೋಕ್ಕೆ ಖುಷಿ ಆಯಿತು. ನಾನು ಹೇಳೋದಷ್ಟೇ, ಎಲ್ಲರೂ ಒಟ್ಟಾಗಿ ಗೇಮ್ ಆಡಿ, ಹ್ಯಾಪಿಯಾಗಿ ಗೇಮ್ ಆಡಿ, ಹೊಡೆದಾಡ್ಕಳಿ, ಗುದ್ದಾಡ್ಕಳಿ, ಜಗಳ ಮಾಡಿ, ಏನೇ ಮಾಡಿ, ಅದು ಮುಗಿದ ತಕ್ಷಣ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ, ಖುಷಿಯಾಗಿ ಹ್ಯಾಪಿಯಾಗಿ ಎಂಜಾಯ್ ಮಾಡಿ ಅಂತೀನಿ. ಇವತ್ತಿನ ಎಪಿಸೋಡ್ನು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ. ಬ್ಯಾಡ್ ಲಕ್ಕು ಶಿಶಿರ್ ಅವರಿಗೆ, ಅವ್ರ ಫ್ಯೂಚರಿಗೆ ಒಳ್ಳೆಯದಾಗಲಿ, ಅವ್ರ ಕೆರಿಯರಿಗೆ ಒಳ್ಳೆಯದಾಗಲಿ. ನನ್ನ ಈ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೈ ಬಾಯ್.